ಅರೆ ಅರೆ ತಮ್ಮ, ಓಂ ಶಾಂತಿ. ಅಂತರ್ಮುಖಿಗಳಾಗಿ ತಮ್ಮ ಕಲ್ಯಾಣದ ಚಿಂತೆಯನ್ನು ಮಾಡಿ ತಿರುಗಾಡಲು ಹೋದಾಗಲೂ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ನಾವು ಸದಾ ಹರ್ಷಿತರಾಗಿರುತ್ತೇವೆಯೇ ಎಂದು ಸ್ವಯಂನ ಕೇಳಿಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ, ನಿಮ್ಮ ಸಮಯ ಸೀಮಿತವಾಗಿದೆ. ಬೇರೆಯವರ ಜೀವನಕ್ಕಾಗಿ ಅದನ್ನು ವ್ಯರ್ಥ ಮಾಡಬಾರ್ದು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ದಯಾಹೃದಯಿ ತಂದೆಯ ಮಕ್ಕಳು ತಮ್ಮ ಮೇಲೆ ದಯೆ ತೋರಿಸ್ಕೊಳ್ಬೇಕು. ನನ್ನ ಮಕ್ಕಳು ಮುಳ್ಳಿನಿಂದ ಹೂವಾಗಬೇಕೆಂದು ತಂದೆಗೆ ದಯೆ ಬರುತ್ತೆ. ತಂದೆ ಮಕ್ಕಳನ್ನು ಹೂಗಳನ್ನಾಗಿ ಮಾಡಲು ಎಷ್ಟೊಂದು ಶ್ರಮ ಪಡ್ತಾರೆ. ಅಂದ ಮೇಲೆ ಮಕ್ಕಳಿಗೂ ಸಹ ತಮ್ಮ ಮೇಲೆ ದಯೆ ಬರಬೇಕು. ನಾವು ತಂದೆಯನ್ನು ಕರೆದೆವು, ಹೇ ಪರಂಪಿತ ಪತಿತ ಪಾವನ, ಬನ್ನಿ ಹೂಗಳನ್ನಾಗಿ ಮಾಡಿ. ಈಗ ಅವರು ಬಂದಿದ್ದಾರೆ ಎಂದಾಗ ನಾವು ಹೂಗಳಾಗೋದಿಲ್ಲವೇನು? ದಯೆ ಬಂದರೆ ಆತ್ಮಾಭಿಮಾನಿಯಾಗಿರಿ. ತಂದೆಯು ಏನನ್ನ ತಿಳಿಸುತ್ತಾರೆಯೋ ಅದನ್ನು ಧಾರಣೆ ಮಾಡಿ. ಓಂ ಶಾಂತಿ. ಇವರು ತಂದೆ, ಶಿಕ್ಷಕ, ಸದ್ಗುರುವೂ ಆಗಿದ್ದಾರೆ ಎಂದ ಮೇಲೆ ಮಕ್ಕಳಿಗೆ ಗೊತ್ತಿದೆ. ತಂದೆಯು ಮಕ್ಕಳನ್ನು ಕೇಳ್ತಾರೆ, ತಾವು ಇಲ್ಲಿಗೆ ಬಂದಾಗ ಈ ಲಕ್ಷ್ಮೀನಾರಾಯಣರ ಹಾಗೂ ಏಣಿಯ ಚಿತ್ರವನ್ನು ನೋಡುತ್ತೀರಾ? ಯಾವಾಗ ಎರಡು ನೋಡಿದಾಗ ಗುರಿಯ ಜೊತೆಗೆ ಪೂರ್ಣ ಚಕ್ರವೂ ಬುದ್ಧಿಯಲ್ಲಿ ಬರುತ್ತೆ. ನಾವು ದೇವತೆಗಳಾಗಿ ನಂತರ ಈ ರೀತಿ ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ. ಈ ಜ್ಞಾನವು ನೀವು ಮಕ್ಕಳಿಗೆ ಮಾತ್ರ ಸಿಗುತ್ತೆ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ನಿಮ್ಮ ಮುಂದೆ ಗುರಿ ಉದ್ದೇಶ ನಿಂತಿದೆ. ಈ ಲಕ್ಷ್ಮೀನಾರಾಯಣ ಎಂಬುದು ಪದವಿಯಾಗಿದೆ ಮತ್ತು ಏಣಿಯು 84 ಜನ್ಮಗಳ ಚಕ್ರದ್ದಾಗಿದೆ. ಇದು ಮೊದಲ ಜನ್ಮ, ಇದು ಕೊನೆಯ ಜನ್ಮ. ತಾವು ದೇವತೆಗಳಾಗುತ್ತೀರಿ. ಒಳಗಡೆ ಬರುತ್ತಿದ್ದಂತೆಯೇ ಮುಂದೆ ಗುರಿ ಹಾಗೂ ಏಣಿಯ ಚಿತ್ರದ ಬಗ್ಗೆ ತಿಳಿಸಿ. ಪ್ರತಿನಿತ್ಯ ಬಂದು ಇದರ ಮುಂದೆ ಕುಳಿತುಕೊಳ್ಳಿ, ಆಗ ಸ್ಮೃತಿ ಬರುತ್ತದೆ. ಬೇಅದ್ದಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ. ಪೂರ್ಣ ಚಕ್ರದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿ ತುಂಬಿದೆ ಅಂದಾಗ ಎಷ್ಟು ಹರ್ಷಿತವಾಗಿರಬೇಕು, ತಮ್ಮನ್ನು ಕೇಳಿಕೊಳ್ಳಬೇಕು. ನಮ್ಮದು ಅಂಥ ಸ್ಥಿತಿ ಏಕೆ ಇರುವುದಿಲ್ಲ? ಹರ್ಷಿತವಾಗಿರುವುದರಲ್ಲಿ ಅಡಚಣೆಯಾಗಲು ಕಾರಣವೇನು? ಯಾರು ಚಿತ್ರವನ್ನು ಮಾಡುತ್ತಾರೆಯೋ ಅವರ ಬುದ್ಧಿಯಲ್ಲೂ ಸಹ ಇರುತ್ತದೆ. ಇದು ನಮ್ಮ ಭವಿಷ್ಯ ಪದವಿಯಾಗಿದೆ, ಇದು ನಮ್ಮ ಗುರಿಯಾಗಿದೆ ಹಾಗೂ 84ರ ಚಕ್ರವಾಗಿದೆ. ಸಹಜ ರಾಜಯೋಗವೆಂಬ ಗಾಯನವಿದೆ. ಅದನ್ನೇ ತಂದೆಯು ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ. ನೀವು ಬೇಅದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಸ್ವರ್ಗದ ಆಸ್ತಿಯನ್ನು ಖಂಡಿತ ಪಡೆಯಬೇಕು ಹಾಗೂ ಪೂರ್ಣ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ ಅಂದಾಗ ಅವರನ್ನು ನೆನಪು ಮಾಡಿಕೊಳ್ಳಬೇಕು. ನಡವಳಿಕೆ ಬಹಳ ಚೆನ್ನಾಗಿ ಇರಬೇಕು. ನಡೆಯುತ್ತಾ, ತಿರುಗಾಡುತ್ತಾ, ಕೆಲಸ ಕಾರ್ಯ ಮಾಡುತ್ತಾ ಬುದ್ಧಿಯಲ್ಲಿ ಇದೇ ಇರಲಿ, ನಾವು ತಂದೆಯ ಬಳಿಗೆ ಓದಲು ಬಂದಿದ್ದೇವೆ. ಈ ಜ್ಞಾನವನ್ನೇ ತೆಗೆದುಕೊಂಡು ಹೋಗಬೇಕು. ವಿದ್ಯೆಯಂತೂ ಸಹಜವಾಗಿದೆ. ಆದರೆ ಒಂದು ವೇಳೆ ಪೂರ್ಣ ಚೆನ್ನಾಗಿ ಓದದಿಲ್ಲದಿದ್ದರೆ ಶಿಕ್ಷಕರಿಗೆ ಖಂಡಿತ ಯೋಚನೆಯಾಗುತ್ತದೆ. ನೆನ್ನೆಯ ನೆನಪುಗಳು ನಗಿಸುತ್ತೆ, ಅಳಿಸುತ್ತೆ, ಚಿಂತೆಗೆ ಹಚ್ಚುತ್ತೆ. ಅದರಾಚೆಗೂ ಕೆಲವು ಜೀವಗಳು ನಮ್ಮ ಬದುಕಿಗೆ ಸ್ಫೂರ್ತಿಯ ಸೆಲೆಯಾಗಿ ನಮ್ಮ ನಾಳೆಗಳನ್ನು ರಂಗಾಗಿಸುತ್ತವೆ. ಅಂಥವರನ್ನು ಪ್ರೀತಿಸೋಣ, ಗೌರವಿಸೋಣ. ಯಾರು? ಬಾಬಾ. ಅಣ್ಣ, ತಂದೆ ತಿಳಿಸ್ತಾರೆ, ನಾನು ನಿಮ್ಮನ್ನು ಈ ರೀತಿ ಮಾಡಿದ್ದೇನೆ ಮತ್ತೆ ಮಾಡುತ್ತಿದ್ದೇನೆ. ತಾವು ಚಿನ್ನದ ಸಮಾನ ಬುದ್ಧಿಯವರಾಗಿದ್ದೀರಿ. ಮತ್ತೆ ನಿಮ್ಮನ್ನು ಕಲ್ಲು ಬುದ್ಧಿಯವರನ್ನಾಗಿ ಯಾರು ಮಾಡಿದರು? ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ತಾವು ಬೀಳುತ್ತಲೇ ಬರುತ್ತೀರಿ. ಈಗ ತಾವು ತಮೋ ಪ್ರಧಾನರಿಂದ ಖಂಡಿತ ಸತೋ ಪ್ರಧಾನವಾಗಲೇಬೇಕು. ತಂದೆಯು ಸತ್ಯವೆಂದು ನಿಮ್ಮ ವಿವೇಕವು ಹೇಳುತ್ತೆ. ಅವರು ಖಂಡಿತ ಸತ್ಯವನ್ನೇ ಹೇಳುತ್ತಾರೆ. ಈ ಬ್ರಹ್ಮರವರು ಸಹ ಓದುತ್ತಾರೆ, ನೀವು ಓದುತ್ತೀರಿ. ನಾನು ಸಹ ವಿದ್ಯಾರ್ಥಿಯಾಗಿದ್ದೇನೆ ಎಂದು ಇವರು ಹೇಳುತ್ತಾರೆ. ವಿದ್ಯೆಯಲ್ಲಿ ಗಮನ ಕೊಡುತ್ತೇನೆ. ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನಂತೂ ಇನ್ನೂ ಪಡೆದಿಲ್ಲ. ಇಂತಹ ಶ್ರೇಷ್ಠ ಪದವಿಯನ್ನ ವಿದ್ಯೆಯ ಮೇಲೆ ಗಮನ ಕೊಡದಿರುವವರು ಯಾರಿರುತ್ತಾರೆ? ಎಲ್ಲರೂ ಹೇಳುತ್ತಾರೆ, ಅಂತಹ ಪದವಿಯನ್ನು ಖಂಡಿತ ಪಡೆಯಬೇಕು. ತಂದೆಗೆ ಮಕ್ಕಳೆಂದ ಮೇಲೆ ಖಂಡಿತ ಮಕ್ಕಳಾಗಿರಬೇಕು. ಬಾಕಿ ವಿದ್ಯೆಯಲ್ಲಿಯೇ ಏರುವುದು ಇಳಿಯುವುದು ಆಗುತ್ತಲೇ ಇರುತ್ತೆ.
ಹಳೆಯ ಜ್ಞಾನವೇ ಇತ್ತು. ನಿಧಾನವಾಗಿ ತಾವು ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದೀರಿ. ಜ್ಞಾನವಂತೂ ಖಂಡಿತ ಈಗಲೇ ನಿಮಗೆ ಸಿಗುತ್ತದೆ ಎಂಬುದು ಸಹ ನಿಮಗೆ ಗೊತ್ತಿದೆ. ಗಮನ ಕೊಡುವುದಿಲ್ಲ. ತಂದೆಯು ಎಷ್ಟೊಂದು ದಯಾಹೃದಯಿ ಆಗಿದ್ದಾರೆ. ತಂದೆಯನ್ನು ಪತಿತ ಜಗತ್ತಿನಲ್ಲಿ ಬಂದು ಪಾವನ ಮಾಡಿ ಎಂದು ಕರೆಯುತ್ತಾರೆ. ಹೇಗೆ ತಂದೆಗೆ ದಯೆ ಬರುತ್ತದೆಯೋ ಹಾಗೆಯೇ ಮಕ್ಕಳಿಗೂ ದಯೆ ಬರಬೇಕು. ಇಲ್ಲವಾದರೆ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇದು ಯಾರಿಗೂ ಸ್ವಪ್ನದಲ್ಲಿಯೂ ಬಂದಿರುವುದಿಲ್ಲ. ಸದ್ಗುರು ಯಾರು? ಮನುಷ್ಯರು ಆ ಗುರುಗಳೆಂದು ತಿಳಿದುಕೊಳ್ಳುತ್ತಾರೆ. ಶಾಪ ಕೊಡಬಾರದು. ಅಕೃಪೆಯಾಗದಿದ್ದರೆ ಸಾಕು. ಮಕ್ಕಳ ಜನ್ಮವು ಗುರುವಿನ ಕೃಪೆಯಿಂದ ಆಯಿತು ಎಂದು ತಿಳಿಯುತ್ತಾರೆ. ಇದು ಅಲ್ಪಕಾಲದ ಸುಖದ ಮಾತಾಯಿತು. ಮಕ್ಕಳೇ ತಮ್ಮ ಮೇಲೆ ದಯೆ ತೋರಿಸಿ ಆತ್ಮ ಅಭಿಮಾನಿಗಳಾದಾಗ ಧಾರಣೆಯೂ ಆಗುತ್ತದೆ. ಎಲ್ಲವನ್ನು ಆತ್ಮವೇ ಮಾಡುತ್ತದೆ. ನಾನು ಸಹ ಆತ್ಮಕ್ಕೆ ಓದಿಸುತ್ತೇನೆ. ಸ್ವಯಂವನ್ನು ಆತ್ಮನೆಂದು ಪಕ್ಕಾ ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡದಿದ್ದರೆ ವಿಕರ್ಮವು ಹೇಗೆ ವಿನಾಶವಾಗುತ್ತದೆ? ಹೇ ಭಗವಂತ, ದಯೆ ತೋರಿಸಿ ಎಂದು ಭಕ್ತಿ ಮಾರ್ಗದಲ್ಲಿಯೂ ಸಹ ನೆನಪು ಮಾಡುತ್ತಾರೆ. ತಂದೆಯು ಮುಕ್ತಿದಾತ ಮಾರ್ಗದರ್ಶಕನೂ ಆಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ತಮ್ಮ ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಿದ್ದಾನೆ ಎಂದರೆ ನೀವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಎಂದರ್ಥ. ಅಣ್ಣ, ಬಾಬಾ ಹೇಳ್ತಾರೆ ಬ್ರಹ್ಮಕುಮಾರಿಯರ ಹೆಸರು ಪ್ರಸಿದ್ಧವಾಗಬೇಕು. ಈ ಸಮಯದಲ್ಲಿ ಎಲ್ಲರೂ ಪಂಚ ವಿಕಾರಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಿಗೆ ಹೋಗಿ ತಿಳಿಸುವುದು ಎಷ್ಟು ಕಷ್ಟವಾಗಿದೆ. ಅವರಿಗೆ ಏನೂ ಅರ್ಥವಾಗೋದಿಲ್ಲ. ಈ ಜ್ಞಾನವು ಚೆನ್ನಾಗಿದೆ ಇಷ್ಟಂತೂ ಹೇಳ್ತಾರೆ. ಸ್ವಯಂವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಜ್ಞದಲ್ಲಿ ವಿಘ್ನವು ಬರುತ್ತದೆ ಎಂದರೆ ನಂತರ ಯುಕ್ತಿಗಳನ್ನು ರಚಿಸಬೇಕಾಗಿದೆ. ಪೊಲೀಸ್ನ ಕಾವಲನ್ನು ಇಡೀ ಚಿತ್ರಗಳ ವಿಮೆ ಮಾಡಿಸಿ. ಇದು ಯಜ್ಞವಾಗಿದೆ. ಇದರಲ್ಲಿ ಖಂಡಿತ ವಿಘ್ನಗಳು ಬರುತ್ತೆ. ಪೂರ್ಣ ಹಳೆಯ ಜಗತ್ತು ಇದರಲ್ಲಿ ಸ್ವಾಹ ಆಗಬೇಕು. ಇಲ್ಲವಾದರೆ ಯಜ್ಞ ಎಂಬುವ ಹೆಸರು ಏಕೆ ಬಂದಿತು? ಯಜ್ಞದಲ್ಲಿ ಸ್ವಾಹ ಆಗಬೇಕು. ಇದರ ಹೆಸರು ರುದ್ರ ಜ್ಞಾನ ಯಜ್ಞ ಎಂದಾಗಿದೆ. ಜ್ಞಾನಕ್ಕೆ ವಿದ್ಯೆ ಎಂದು ಹೇಳಲಾಗುತ್ತೆ. ಇದು ಪಾಠಶಾಲೆಯೂ ಹೌದು, ಯಜ್ಞವೂ ಹೌದು. ತಾವು ಪಾಠಶಾಲೆಯಲ್ಲಿ ಓದಿ ದೇವತೆಗಳಾಗುತ್ತೀರಿ. ನಂತರ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತೆ. ಯಾರು ಪ್ರತಿನಿತ್ಯ ಅಭ್ಯಾಸ ಮಾಡುತ್ತಿರುತ್ತಾರೆಯೋ ಅವರೇ ತಿಳಿಸಲು ಸಾಧ್ಯ. ಒಂದು ವೇಳೆ ಅಭ್ಯಾಸವಿರದಿದ್ದರೆ ಅವರು ಏನು ಮಾತನಾಡುತ್ತಾರೆ? ಜಗತ್ತಿನ ಮನುಷ್ಯರಿಗೆ ಈಗಲೇ ಸ್ವರ್ಗವಾಗಿದೆ, ಅಲ್ಪ ಕಾಲಕ್ಕಾಗಿದೆ. ತಮಗಾಗಿ ಸ್ವರ್ಗ ಅರ್ಧ ಕಲ್ಪಕ್ಕಾಗಿ. ಸದಾ ಸ್ಮೃತಿಯನ್ನಿಟ್ಟುಕೊಳ್ಳಬೇಕು. ನಾನು ಬೇಹದ್ದಿನ ತಂದೆಗೆ ವಿದ್ಯಾರ್ಥಿಯಾಗಿದ್ದೇನೆ. ಭಗವಂತ ನಮಗೆ ಓದಿಸುತ್ತಾರೆ. ಆದ್ದರಿಂದ ಚೆನ್ನಾಗಿ ಓದಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕು. ತಮ್ಮ ನಡವಳಿಕೆಯನ್ನು ಬಹಳ ಚೆನ್ನಾಗಿಟ್ಟುಕೊಳ್ಳಬೇಕು. ತಂದೆಯ ಸಮಾನ ದಯಾಹೃದಯಿಗಳಾಗಿ ಮುಳ್ಳಿನಿಂದ ಹೂವುಗಳಾಗಬೇಕು. ಅನ್ಯರನ್ನು ಹೂಗಳನ್ನಾಗಿ ಮಾಡಬೇಕು. ಅಂತರ್ಮುಖಿಗಳಾಗಿ ತಮ್ಮ ಹಾಗೂ ಅನ್ಯರ ಕಲ್ಯಾಣದ ಚಿಂತನೆ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ಅಣ್ಣ, ಬಾಬಾ ನಮಗೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಹಲ್ಚಲ್ ಇರುವಾಗ ಬೇಸರ ಆಗುವ ಬದಲು ವಿಶಾಲ ಹೃದಯ ಇಡುವಂತಹ ಸಾಹಸವಂತ ಭವ ಎಂದು ಸಹ. ಯಾವುದೇ ಶಾರೀರಿಕ ಕಾಯಿಲೆ ಇರಲಿ, ಮನಸ್ಸಿನಲ್ಲಿ ಬಿರುಗಾಳಿ ಇರಲಿ, ಹಣದ ಅಥವಾ ಪ್ರವೃತ್ತಿಯಲ್ಲಿ ಹಲ್ಚಲ್ ಇರಲಿ, ಸೇವೆಯಲ್ಲಿ ಹಲ್ಚಲ್ ಇರಬಹುದು. ಅಂತಹ ಹಲ್ಚಲ್ನಲ್ಲಿಯೂ ಸಹ ಬೇಸರಗೊಳ್ಳಬೇಡಿ. ವಿಶಾಲ ಹೃದಯದವರಾಗಿ ಯಾವಾಗ ಲೆಕ್ಕಾಚಾರ ಬಂದು ಅದರಿಂದ ನೋವುಂಟಾದರೆ ಅದನ್ನು ಯೋಚಿಸಿ ಬೇಸರಗೊಂಡು ಅದನ್ನು ಹೆಚ್ಚಿಸಿಕೊಳ್ಳಬೇಡಿ. ಧೈರ್ಯವಂತರಾಗಿ ಹೇಗೆ ಯೋಚಿಸಬೇಡಿ, ಹಾಯ್ ಏನು ಮಾಡಲಿ ಎಂದು ಧೈರ್ಯಗೆಡಬೇಡಿ. ಸಾಹಸವಂತರಾಗಿ ಆಗ ತಂದೆಯ ಸಹಾಯ ಸ್ವತಃವಾಗಿ ಸಿಗುವುದು. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಬೇರೆಯವರ ಬಲಹೀನತೆಯನ್ನು ನೋಡುವ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.